ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಅಷ್ಟು ಸ್ಟ್ರಾಂಗ್ ಆಗಿದ್ದ ಹೆಣ್ಣು ಮಗಳು ಕುಣಿಗಲ್ನ ಹೇಮಲತರವರು ನನಗೆ ಯಾವ ಬಿಗ್ ಬಾಸು ಬೇಡ, ನನಗೆ ಇಲ್ಲಿಯವರೆಗೂ ಬಂದಿದ್ದೇ ಸಾಕಾಯಿತು, ನನಗೆ ಇಷ್ಟು ಟಫ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಬಿಗ್ ಬಾಸು, ಸೊ ನಾನು ಇಲ್ಲಿಗೆ ಕ್ವಿಟ್ ಮಾಡ್ತೀನಿ ಬಿಗ್ ಬಾಸ್ನ ಅಂತ ಹೇಳ್ತಿದ್ದಾರೆ. ಇದನ್ನು ಕೇಳಿ ಅಲ್ಲಿದ್ದ ಕಂಟೆಸ್ಟೆಂಟ್ ಹಾಗೂ ಜಡ್ಜಸ್ ಕೂಡ ಶಾಕ್ ಆಗಿದ್ದಾರೆ. ಅವತ್ತು ಸಂಗೀತ ಅವರೇ ಹೇಳಿದ್ರು, ನೀವು ಸಮುದ್ರದಲ್ಲಿ ಬಿಟ್ಟರೆ ನೀವು ನಿಜವಾಗ್ಲೂ ಅಲ್ಲಿ ಉಳ್ಕೊಳಕ್ಕಾಗಲ್ಲ, ತುಂಬ ಕಷ್ಟ ಇದೆ ಅಂತ ಹೇಳಿದಾಗ ಇವರೇ ಹೇಳಿದ್ರು, ಇಲ್ಲ ಮೇಡಮ್ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ನಿಮ್ಗೆ ಎಷ್ಟು ಸಲ ಹೇಳಬೇಕು ಮೇಡಮ್, ನಾನು ಏನೇ ಇದ್ರು ಜಯಿಸ್ಕೊಂಡು ಬರ್ತೀನಿ ಅಂತ ಅಷ್ಟೆಲ್ಲ ಮಾತಾಡಿ ಅಲ್ಲಿ ಗ್ರೀನ್ ಸಿಗ್ನಲ್ ಕೂಡ ತಗೊಂಡ್ರು. ಆದರೆ ಇದ್ದಕ್ಕಿದ್ದಾಗೆ ಇಲ್ಲಿ ಜಸ್ಟ್ ಅವ್ರಿಗೆ ಯಾವುದೇ ರೀತಿಯ ಟಾಸ್ಕ್ ಕೂಡ ಕೊಟ್ಟಿಲ್ಲ. ಜಸ್ಟ್ ಅಲ್ಲಿ ವೀಕ್ ಕಂಟೆಸ್ಟೆಂಟ್ಗಳು ನಿಮ್ಗೆ ಯಾರು ಅನ್ನಿಸ್ತಾರೆ ಅವ್ರನ್ನ ಸ್ಟೇಜ್ ಮೇಲೆ ಕರೀರಿ ಅಂತ ಹೇಳ್ತಾರೆ. ಆವಾಗ ಅವರು ಶರಣ್ ಶೆಟ್ಟಿ, ಅನನ್ಯ, ಅದೇ ರೀತಿ ಕಿರಣ್ ಶಾಸ್ತ್ರಿ, ಇವ್ರು ಮೂರು ಜನ ವೀಕ್ ಕಂಟೆಸ್ಟೆಂಟ್ ಇದ್ದಾರೆ ಅಂತ ಹೇಳ್ತಾರೆ. ಏನಕ್ಕೆ ಅಂತ ಕೇಳಿದಾಗ ಅವರು ತುಂಬ ಮಾತನಾಡ್ತಾನೆ ಇರ್ತಾರೆ, ಅವ್ರ ಮಾತನ್ನು ನಿಲ್ಸಲ್ಲ, ಸುಮ್ಮನೆ ಬೇಕಾಬಿಟ್ಟಿ ಮಾತಾಡ್ತಿರ್ತಾರೆ ಅಂತ ಶರಣ್ ಶೆಟ್ಟಿ ಹಾಗೆ ಕಿರಣ್ ಶಾಸ್ತ್ರಿ ಅವ್ರಿಗೆ ಹೇಳ್ತಾರೆ. ಆಗ ಶರಣ್ ಶೆಟ್ಟಿ ಅವರು ಹೇಳ್ತಾರೆ, ಇವ್ರು ಏನಂದ್ರೆ ಏನು ಮಾತಾಡೋದೇ ಇಲ್ಲ, ಯಾವಾಗಲೂ ಸುಮ್ಮನೆ ಇರ್ತಾರೆ, ಇವ್ರು ಹೆಂಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ತಾರೆ, ಇವ್ರು ನಮ್ಮನ್ನ ವೀಕ್ ಅಂತಿದ್ದಾರೆ ಅಂತ ಶರಣ್ ಶೆಟ್ಟಿ ಅವರು ಹೇಮಲತಾ ಅವ್ರಿಗೆ ಹೇಳ್ತಾರೆ. ಅದೇ ರೀತಿ ಕಿರಣ್ ಶಾಸ್ತ್ರಿ ಅವರು ಹೇಳ್ತಾರೆ, ಅಲ್ಲ ನಿಮ್ಮಂಥ ವೀಕ್ ಕಂಟೆಸ್ಟೆಂಟ್ಗಳು ಇಲ್ಲಿದ್ದು ನಮ್ಮಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಆಚೆ ಹಾಕೋದಕ್ಕೆ ನೋಡ್ತಾ ಇದ್ದೀರಾ ಅಂದ್ಬಿಟ್ಟು, ಅಂದರೆ ಕುಮಾರಿ ಹುಡುಗಿದಲ್ಲ ಅವರು ಮತ್ತು ಹೇಮಲತಾ ಅವರು ವೀಕ್ ಕಂಟೆಸ್ಟೆಂಟ್ ಅಂತ ಅವರು ಒತ್ತಿ ಹೇಳ್ತಾರೆ. ನಮ್ಮಂಥ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಆಚೆ ಹಾಕಿ ನಿಮ್ಮಂಥ ವೀಕ್ ಕಂಟೆಸ್ಟೆಂಟ್ ಇಲ್ಲಿರಬೇಕು ಅಂತ ಮಾಡ್ತಿದ್ದೀರಾ ಹಿಂಗೆಲ್ಲ ಅಂತ ಅವರು ಕೂಡ ಜೋರಾಗಿ ಮಾತಾಡ್ತಾರೆ. ಜಸ್ಟ್ ಅವ್ರು ಮಾತಾಡಿದ್ದಕ್ಕೆ ಇವ್ರು ಎದ್ರುಕೊಂಡು ಅಳ್ತಾ ಇದ್ದಾರೆ ಹೇಮಲತಾ ಅವರು. ಇವ್ರು ಹೆಂಗ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗ್ತಾರೆ, ಇಲ್ಲೇ ಇಷ್ಟು ಎದ್ರುಕೊಂಡು ಇವ್ರು ಹೆಂಗೆಲ್ಲ ಅಳ್ತಿದ್ದಾರೆ ಅಂದರೆ. ಅದಾದ ನಂತರ ಹೇಮಲತಾ ಅವ್ರು ಹೇಳ್ತಾರೆ, ಸರ್ ನಾನು ಇಲ್ಲಿವರೆಗೂ ಅರ್ಥ ಮಾಡಿಕೊಂಡು ಇಷ್ಟವರೆಗೂ ಬಂದ ನನಗೆ ಅಷ್ಟೇ ಸಾಕು ಸರ್ ಅಂತಾರೆ. ಆಗ ವಿನಯ್ ಗೌಡ ಅವ್ರು ಹೇಳ್ತಾರೆ, ಏನು ನೀವು ಕ್ವಿಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಹೌದು ಸರ್ ನಾನು ಕ್ವಿಟ್ ಮಾಡಬೇಕು ಬಿಗ್ ಬಾಸ್, ನನ್ನ ಕೈಲಿ ಆಗಲ್ಲ, ಅಂದರೆ ಇಷ್ಟೊಂದು ಟಫ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಿಗ್ ಬಾಸ್ ಅಂತ ಹೇಳ್ತಾರೆ. ಇಷ್ಟು ಸ್ಟ್ರಾಂಗ್ ಆಗಿರೋ ಹೇಮಲತಾ ಅವರು ಜಸ್ಟ್ ಇಲ್ಲಿ ವೀಕ್ ಆಗಿರೋ ಕಂಟೆಸ್ಟೆಂಟ್ಗಳ ಮಾತು ಕೇಳೇನೆ ಇವ್ರು ಇಷ್ಟೊಂದು ಕುಸ್ತೋಗಿದ್ದಾರೆ. ಬಟ್ ಅದೇ ರೀತಿ ಬಿಗ್ ಬಾಸ್ ಮನೆಗೆ ಹೋಗಿ ನಾಮಿನೇಷನ್ಗೆ ಅಂತ ಬಂದರೆ ತುಂಬ ಜನ ಒಬ್ಬೊಬ್ಬರು ಒಂದೊಂಥರ ಮಾತಾಡ್ತಾರೆ. ಅವಾಗ ನಿಜವಾಗಿ ಇವ್ರ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿ ಜಸ್ಟ್ ಇವರು ವೀಕ್ ಕಂಟೆಸ್ಟೆಂಟ್ ಅಂತ ಇವ್ರನ್ನ ಗುರುತು ಮಾಡಿ ಹೇಳಿದ್ದಕ್ಕೆ ಇವ್ರು ಅಳ್ತಿದ್ದಾರೆ, ನನ್ನ ಕೈಲಿ ಆಗಲ್ಲ ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳ್ತಿದ್ದರು. ಇನ್ನು ಬಿಗ್ ಬಾಸ್ ಮನೆಗೆ ಹೋಗಿ ನಿಜವಾಗ್ಲೂ ಸರ್ವೈವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನನ್ನ ಪ್ರಕಾರ ಇವರು ಈ ಸ್ಟೇಜಲ್ಲೇ ಕ್ವಿಟ್ ಮಾಡ್ತಿರೋದು ಬೆಸ್ಟ್ ಅನ್ಸುತ್ತೆ. ಯಾಕಂದರೆ ವೀಕೆಂಡ್ ಆಯಿತು ಅಂದರೆ ಸುದೀಪ್ ಸರ್ ಕೂಡ ಏನಾರು ತಪ್ಪು ಮಾಡಿದಾಗ ಬೈತಿರ್ತಾರೆ. ಅದೇ ರೀತಿ ಅಲ್ಲಿರೋ ಕಂಟೆಸ್ಟೆಂಟ್ ನಾಮಿನೇಷನು ಟಾಸ್ಕ್ ಅಂತ ಬಂದಾಗೆ ಎಷ್ಟೊಂದು ಜಗಳಗಳಾಗುತ್ತೆ, ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ. ನನ್ನ ಪ್ರಕಾರ ಅವ್ರು ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಿಳಿಸಿ. ಥ್ಯಾಂಕ್ ಯು.